ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು ಪ್ರಧಾನ ಕಚೇರಿ ಸಿಡಾಕಲ್ಲಿದ್ದೀನಿ. ಇದು ಬಂದ್ಬಿಟ್ಟು ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಧಾರವಾಡದಲ್ಲಿ ಬರುತ್ತೆ. ಇವತ್ತಿರೋದು ಆಫೀಸ್ ಟೂರ್ ಮಾಡೋಣ, ಯಾವ ಥರ ಇದೆ ಅನ್ನೋದು ತೋರಿಸ್ತೀನಿ. ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ನೀವೇನು ನೋಡ್ತಿದ್ದೀರಿ, ಇದು ಗೇಟ್ ಇದೆ. ಇವಾಗ ಒಳಗಡೆ ಹೋಗೋಣ. ಇದು ಪ್ರಧಾನ ಕಚೇರಿ ಸಿಡಾಕ್ತಿದೆ. ಒಳಗಡೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಗಾರ್ಡನ್ ಎಲ್ಲ ಗಿಚ್ಚು ಮಾಡ್ಯಾರ ಅಂತ ಹೇಳ್ಬೋದು. ರಿಯಲಿ ಚೆನ್ನಾಗಿದೆ ಮಾತ್ರ. ತುಂಬ ಸಲ ನಾನು ಇಲ್ಲಿ ಬಂದಿದ್ದೇನೆ. ನಾವಿವಾಗ ಎಂಟರ್ ಆದ್ವಿ ಕ್ಯಾಂಪಸ್ ಒಳಗಡೆ. ಇದೇನು ನೋಡ್ತಿದ್ದೀರಿ, ಬ್ಯೂಟಿಫುಲ್ ಕ್ಯಾಂಪಸ್ ಆಫ್ ಪ್ರಧಾನ ಕಚೇರಿ ಸಿಡಾಕ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಿದ್ರಿ ಆಡಳಿತ ವಿಭಾಗ ಯಾವ ಥರ ಇದೆ, ಸಭಾಂಗಣ ಯಾವ ಕಡೆ ಇದೆ, ತರಬೇತಿ ಕೊಠಡಿಗಳು, ಉಪಹಾರ ಗೃಹ, ಹಾಸ್ಟೆಲ್ ಸಿಬ್ಬಂದಿ ವಸತಿ ಗೃಹಗಳ ಎಲ್ಲದ್ರ ಬಗ್ಗೆ ಮಾಹಿತಿ ಇದೆ. ಹಾಗೆ ಸ್ವಚ್ಛತೆಯನ್ನು ಕಾಪಾಡಲಿ ಅಂತ ಬರೆದಿದ್ದಾರೆ. ಇವಾಗ ನಾವು ಹೋಗೋಣ. ಇವಾಗ ಹೆಂಗಿದೆ ಹೇಳೋಣ. ಇದನ್ನು ನೋಡ್ತಿದ್ರಲ್ಲ, ಇದು ಮಾತ್ರ ಸಖತ್ತಾಗಿದೆ. ಇದು ಮೇಂಟೆನೆನ್ಸ್ ಏನಿದೆ ಅಲ್ಲ, ಮೇಂಟೆನೆನ್ಸ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು. ಇಲ್ಲಿ ಆಲ್ಮೋಸ್ಟ್ ಆಲ್ ಟ್ರೈನಿಂಗ್ ನಡೀತೈತೆ ಉದ್ಯಮಶೀಲತಾ ಅಭಿವೃದ್ಧಿ ಬಗ್ಗೆ. ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಮತ್ತು ಏನಪ್ಪ ಅಂತಂದ್ರೆ ಕಾಲ್ ಮಾಡ್ತಾರೆ ಅವರು. ಟ್ರೈನಿಂಗ್ ಯಾವಾಗ ಇರ್ತೈತಿ ಏನು ಅನ್ನೋದು ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ಬಂದು ಇವ್ರಿಗೆ ಅಪ್ರೋಚ್ ಮಾಡಿದರೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇವಾಗ ಈ ಕ್ಯಾಂಪಸ್ಸಲ್ಲಿ ಏನೇನಿದೆ ಅನ್ನೋದನ್ನ ನೋಡೋಣ. ಇವಾಗ ಇದೇನು ನೋಡಿದ್ರಿ, ಇದು ಸಿಡಾಕ್ ದ ಮೇನ್ ಬಿಲ್ಡಿಂಗ್ ಅಂತಲೇ ಹೇಳ್ಬೋದು. ನಾವು ಇವಾಗ ಮೇನ್ ಬಿಲ್ಡಿಂಗ್ ಒಳಗಡೆ ಹೋಗುವ ಪೂರ್ವದಲ್ಲಿ ಯಾವುದೋ ಥರ ಇದೆನೋ ತೋರಿಸ್ತೀನಿ. ಇವಾಗ ಕ್ಯಾಂಟೀನ್ ಇದೆ. ಮತ್ತು ಯಾರಾದರೂ ಗೆಸ್ಟ್ ಬಂದರೆ, ಟ್ರೈನಿಂಗ್ ಬಂದರೆ ಅವ್ರಿಗೆ ಇರ್ಕೊಳ್ಳೋಕ್ಕೆ ಯಾವ ಥರ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಇದೇನು ನೋಡ್ತಿದ್ದೀರಿ ನೀವು, ಇಲ್ಲಿ ಆರಾಮ್ ಬಂದು ಕೂತ್ಕೊಂಡು ಟೀ ಕುಡಿತಾರೆ ಇಲ್ಲಿ ಸಂಜೆ ಟೈಮಲ್ಲಿ. ಇವತ್ತು ಸಂಡೇ ಇರೋದ್ರಿಂದ ರಜೆ ಇದೆ, ಯಾರೂ ಇಲ್ಲಂತಂದರೆ ಸಿಕ್ಕಾಪಟ್ಟೆ ಜನ ಇರ್ತಿದ್ರು. ಅಲ್ಲೆಲ್ಲ ಬೆಂಚ್ ಬೇರೆ ಹಾಕಿದ್ದಾರೆ. ಇಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೋಬೋದು ಇಲ್ಲಿ ಬಂದು. ಅದೇ ರೀತಿ ಇದು ಲಂಚ್ ಟೈಮ್ ಏನಿದೆಯಲ್ಲ, ಲಂಚ್ ಟೈಮಲ್ಲಿ ಆರಾಮಾಗಿ ಕೂತ್ಕೊಂಡು ಎಲ್ಲರೂ ಊಟ ಮಾಡ್ಬೋದು ಇಲ್ಲಿ. ಇದೇನು ಕ್ಯಾಂಪಸ್ ನೋಡ್ತಿದ್ದೀರಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾಕಂತಂದರೆ ಮೇಂಟೆನೆನ್ಸು ಅದೇ ಥರ ಇದೆ. ಇಲ್ಲಿ ಗಾರ್ಡನ್ ನೋಡ್ರಿ ನೀವು, ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದ್ರೆ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಎಷ್ಟೋ ಭಾಗದ ಜನರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ನಮ್ಮ ಧಾರವಾಡದಲ್ಲಿ ಮೇನ್ ಆಫೀಸ್ ಇದೆ ಅನ್ನೋದೇ ಗೊತ್ತಿಲ್ಲ. ನಾವಿವಾಗ ಉಪಹಾರ ಗೃಹದ ಒಳಗಡೆ ಹೋಗೋಣ. ಉಪಹಾರ ಗೃಹ ಯಾವ ಥರ ಇರ್ತೈತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ನಾವಿವಾಗ ಉಪಹಾರ ಗೃಹಕ್ಕೆ ಬಂದಿದ್ದೇವೆ. ಹಾಗೆ ಗೃಹದ ಒಳಗಡೆ ಹೋಗೋಣ. ಇದೇ ನೋಡ್ತಿದ್ದೀರಿ, ಉಪಹಾರ ಗೃಹದ ಒಳಗಡೆ ಈ ಥರದ್ದು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಹೈಜೀನ್ ಇದೆ ಅಂತಲೇ ಹೇಳ್ಬೋದು. ತುಂಬ ಸ್ವಚ್ಛವಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾವುದೋ ಟ್ರೈನಿಂಗ್ ಪ್ರೋಗ್ರಾಮ್ ನಡೆಯುತ್ತಲ್ಲ, ಅವರು ಇಲ್ಲಿ ಬಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಆಫ್ಟರ್ನೂನ್ ಲಂಚ್ ಮತ್ತು ಸಂಜೆ ರಾತ್ರಿ ಊಟ ಇಲ್ಲೇ ಮಾಡ್ಬೋದು. ಇದೇನು ನೋಡ್ತಿದ್ರಿ ನೀವು, ಇದು ಉಪಹಾರ ಗೃಹ ಇದೆ. ನಾವು ಇವಾಗ ಅಡುಗೆ ಮನೆ ಒಳಗಡೆ ಬಂದಿದ್ದೇವೆ. ಇಲ್ಲಿ ಊಟ ಎಲ್ಲ ರೆಡಿ ಆಗ್ತಿದೆ ಮಧ್ಯಾಹ್ನ ಸ್ಟೂಡೆಂಟ್ಸಿಗೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ನಾವು ಇವಾಗ ಉಪಹಾರ ಗೃಹವನ್ನು ನೋಡಿ ಆಯಿತು. ಇವಾಗ ಅತಿಥಿ ಗೃಹ ಯಾವ ಥರ ಇರ್ತೈತೆ ಅನ್ನೋದನ್ನ ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಒಳಗಡೆ ಮಾತ್ರ ಕ್ಯಾಂಪಸ್ ಏನಿದೆಯಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಶಾಂತವಾಗಿದೆ ಅಂತಲೇ ಹೇಳ್ಬೋದು. ಮಾತ್ರ ಸಖತ್ತಾಗಿದೆ. ಇವಾಗ ಮಳೆಗಾಲ ಇರೋದ್ರಿಂದ ಕಂಟಿನ್ಯೂಸ್ ಮಳೆ ಇದೆ. ಬಟ್ ಆಲ್ಮೋಸ್ಟ್ ಆಲ್ ಈ ಭಾಗದಲ್ಲಿ ಏನಿದೆಯಲ್ಲ ತಂಪಾಗಿರುತ್ತೆ ವಾತಾವರಣ ಮಾತ್ರ. ಇದೇನು ನೋಡ್ತಿದ್ದೀರಿ, ಇದು ಹಾಸ್ಟೆಲ್ ಹೋಗೋದಿದೆ. ನಾವು ಇವಾಗ ಹಾಸ್ಟೆಲ್ ಕಡೆ ಹೊರಡ್ತಿದ್ದೇವೆ. ಹಾಸ್ಟೆಲ್ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ. ಸಖತ್ತಾಗಿದೆ ಅಂತ ಹೇಳ್ಬೋದು. ನನಗೂ ಗೊತ್ತಿರಲಿಲ್ಲ ನಮ್ಮ ಧಾರವಾಡಲ್ಲಿ ಮೇನ್ ಆಫೀಸ್ ಇದೆ ಸಿಡಾಕ್ ಅಂತ ಹೇಳಿ. ಬಟ್ ಒಳ್ಳೆ ಫೆಸಿಲಿಟೀಸ್ ಇದೆ, ಒಳ್ಳೆ ಟ್ರೈನಿಂಗ್ ಇದೆ. ಬಟ್ ಈ ಭಾಗದ ಜನರು ಏನು ಮಾಡಬೇಕಪ್ಪ ಅಂತಂದರೆ ಇದ್ರ ಬಗ್ಗೆ ಮಾಹಿತಿ ತೊಗೋಬೇಕು, ಇದರ ಉಪಯೋಗ ತೊಗೋಬೇಕು. ಎಷ್ಟೋ ಜನಕ್ಕೆ ಅನುಕೂಲ ಆಗ್ತೈತೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಏನಪ್ಪ ಹೇಳೋದು ಅಂತಂತಂದ್ರೆ, ಇದೇನಿದೆಯಲ್ಲ, ಇದು ಸಂಸ್ಥೆ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೂಪರ್ ಅಂತಲೇ ಹೇಳ್ಬೋದು. ನಾವಿವಾಗ ಹಾಸ್ಟೆಲ್ ಹತ್ರ ಬಂದ್ವಿ. ಹಾಸ್ಟೆಲ್ ಒಳಗಡೆ ಹೋಗ್ತಿದ್ದೇವೆ.
ನೋಡ್ರಿ ಗೆಸ್ಟ್ಗಳಿಗೆಲ್ಲ ಕೂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಟ್ರೈನಿಂಗ್ ತೊಗೊಳಕ್ಕೆ ಬಂದಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಇದೇ ಥರ ರೂಮ್ಗಳಿರ್ತವೆ. ರೂಮ್ಗಳನ್ನು ತೋರಿಸ್ತೀನಿ. ಗ್ರೌಂಡ್ ಫ್ಲೋರಲ್ಲಿ ಯಾವ ಥರ ಇದೆ, ಮೇಲ್ಗಡೆ ಯಾವ ಥರ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಮೇಲ್ಗಡೆ ಹೊರಡೋಣ. ಅದಕ್ಕಿಂತ ಪೂರ್ವದಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಯಾವ ಥರ ರೂಮ್ಗಳಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ನೋಡ್ತಿದ್ರೆ ಪ್ರತಿಯೊಂದು ರೂಮಿಗೆ ಅದನ್ನು ಕೋಡಿಂಗ್ ಮಾಡಿರ್ತಾರೆ. ಈ ಥರ ಇದೆ. ಇವಾಗ ರೂಮ್ ಒಳಗಡೆ ಹೋಗೋಣ. ಇಲ್ಲಿ ನೋಡ್ತಿದ್ದೀರಿ ಟ್ರೈನಿಂಗ್ ಬಂದಂಥ ಪ್ರತಿಯೊಂದು ಶಿಬಿರಾರ್ಥಿಗಳಿಗೂ ಆಯಿತು ಅಥವಾ ಕ್ಯಾಂಡಿಡೇಟ್ ಆಯಿತು ಈ ಥರ ಇರೋಕ್ಕೆ ವ್ಯವಸ್ಥೆ ಮಾಡ್ತಾರೆ. ತುಂಬ ಅಂದರೆ ತುಂಬ ಕ್ಲೀನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಅವರಿಗೆ ಕಬೋರ್ಡ್ ವ್ಯವಸ್ಥೆನೂ ಮಾಡಿದ್ದಾರೆ. ಕಬೋರ್ಡಲ್ಲಿ ಅವ್ರೇನು ಬೇಕಾದಂಥ ಇಂಪಾರ್ಟೆಂಟ್ ದಾಖಲೆಗಳನ್ನ ಇಟ್ಕೊಳ್ಬೋದು. ವಾಶ್ರೂಮ್ ಎಲ್ಲ ಏನಿರುತ್ತಿಲ್ಲ, ಕಾಮನ್ ಆಗಿರುತ್ತೆ. ಅದು ಹೊರಗಡೆನೇ ಇರುತ್ತೆ, ಸಪ್ರೇಟ್ ಇರೋಂಗಿಲ್ಲ. ಇವಾಗ ನಾವು ಗ್ರೌಂಡ್ ಫ್ಲೋರಲ್ಲಿದ್ದೇವೆ. ಇದೇ ನೋಡ್ತಿದ್ದೀರಿ ನೀವು. ಇದು ಹಾಸ್ಟೆಲ್ ಒಳಗಡೆ ಯಾವ ಥರ ಇದೆ ಅನ್ನೋದನ್ನು ನೀವು ನೋಡ್ತಿದ್ದೀರಿ. ಇವಾಗ ಗ್ರೌಂಡ್ ಫ್ಲೋರ್ ಎಲ್ಲ ನೋಡಿ ಆಯಿತಾ. ಇವಾಗ ಮೇಲ್ಗಡೆ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಯಾವ್ಯಾವ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ, ಇದೇ ಥರ ರೂಮ್ಸ್ ಅದಾವ ಅಥವಾ ಬೇರೆ ಥರ ಇದೆ ಅನ್ನೋದನ್ನು ನಾನು ನಿಮಗೆ ನೋಡೋಣ. ಇವಾಗ ಹಾಗಿದ್ರೆ ಮೇಲ್ಗಡೆ ಹೋಗೋಣ. ಇವಾಗ ನಾವು ಇವಾಗ ಮೇಲ್ಗಡೆ ಹೋಗ್ತಿದ್ದೇವೆ. ಇಲ್ಲಿ ನೋಡ್ತಿದ್ದೀರಿ ಮೇಲ್ಗಡೆ ಯಾವ ಥರ ಇದೆ ಅನ್ನೋದನ್ನು. ಬೇಜಾರಾದರೆ ಬಂದು ಟೇಬಲ್ ಟೆನ್ನಿಸ್ ಆಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೆಡಾಕ್ ಸಂಸ್ಥೆ ಏನಿದೆಯಲ್ಲ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಈ ಸಂಸ್ಥೆ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಉದ್ಯಮಶೀಲತಾ ಅಭಿವೃದ್ಧಿ. ಯಾರಾದರೂ ಉದ್ಯಮವನ್ನು ಮಾಡ್ತೀನಿ ಅಂತಂದರೆ ಅವ್ರಿಗೆ ಉದ್ಯಮವನ್ನು ಯಾವ ಥರ ಮಾಡಬೇಕಾ ಅನ್ನೋದನ್ನು ಸಂಪೂರ್ಣವಾದ ಮಾಹಿತಿನ ಕೊಡ್ತಾರೆ. ಮತ್ತು ಅದ್ರ ಬಗ್ಗೆ ಟ್ರೈನಿಂಗನ್ನು ಮಾಡ್ತಾರೆ. ಮತ್ತು ಅವರಿಗೆ ಅಪ್ಡೇಟ್ ಮಾಡೋಕ್ಕೆ, ಅಪ್ಸ್ಕಿಲ್ಲಿಂಗ್ ಮಾಡೋಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡ್ತಾರೆ. ಅದಾದಮೇಲೆ ಬ್ಯಾಂಕಿನ ವ್ಯವಸ್ಥೆಗಳಾಗಿರ್ಬೋದು, ಬ್ಯಾಂಕಲ್ಲಿ ಯಾವ ಥರ ವ್ಯವಹಾರವನ್ನು ನಡೆಸ್ಬೇಕು ಅನ್ನೋದನ್ನು ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ರಿಯಲಿ ಗ್ರೇಟ್ ಅಂತ ಹೇಳ್ತೀನಿ. ಬಟ್ ನಮ್ಮ ಜನತೆಗೆ ಇದ್ರ ಬಗ್ಗೆ ಮಾಹಿತಿ ಕೊರತೆ ಇದೆಯೋ ಏನೋ ಗೊತ್ತಿಲ್ಲ. ಬಟ್ ಯಾಕೆ ಇದರ ಬಗ್ಗೆ ಅವರು ಹೆಚ್ಚಿನ ಮಾಹಿತಿ ಕಲೆಕ್ಟ್ ಮಾಡ್ತಿಲ್ಲ, ಇದ್ರ ಉಪಯೋಗನ ಯಾಕೆ ತೊಗೊಳ್ತಾ ಇಲ್ಲ ಅನ್ನೋದು ನಮಗೆ ಒಂದು ಪ್ರಶ್ನೆ ಆಗಿದೆ. ಇದೇನು ನೋಡ್ತಿದ್ರಿ, ಇದು ಫಸ್ಟ್ ಫ್ಲೋರ್ ಇದೆ. ಬೇಜಾರಾದರೆ ಬಂದು ಟಿ ವಿ ನೋಡ್ಕೋಬೋದು, ಇಲ್ಲ ಟೇಬಲ್ ಟೆನ್ನಿಸ್ ಆಡ್ಬೋದು, ಇಲ್ಲಿ ಬಂದು ಪೇಪರ್ಸ್ ಓದ್ಬೋದು, ಬುಕ್ಸ್ ಓದ್ಬೋದು. ವ್ಯವಸ್ಥೆಯನ್ನು ತುಂಬ ಅಂದರೆ ಅದ್ಭುತವಾಗಿದೆ ಮಾತ್ರ. ನಾನಿವಾಗ ಫಸ್ಟ್ ಫ್ಲೋರಲ್ಲಿದ್ದೀನಿ. ರೂಮಿನ ವ್ಯವಸ್ಥೆ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಗಾಳಿ ಬೆಳಕು ಅಂತೂ ಏನೂ ಕೊರತೆ ಇಲ್ಲ, ಸಂಪಿದೆ ಅಂತ ಹೇಳ್ಬೋದು. ರೂಮ್ ಅಷ್ಟೇ ಚೆನ್ನಾಗಿದೆ. ಇದೇನು ನೋಡ್ತಿದ್ರಿ, ಇದು ಒಂದು ಕೋಡ್ ಸಿಸ್ಟಮ್ ಇದೆ. ಈ ರೂಮ್ ಹತ್ರ ಇದ್ದೀವಿ ನಾವಿವಾಗ. ಈ ರೂಮ್ ಒಳಗಡೆ ನೋಡೋಣ ಯಾವ ಥರ ಇದೆ ಅಂಥೇಳಿ. ನೋಡ್ತಿದ್ರಿ, ಇದೇನು ನೋಡ್ತಿದ್ರಿಲ್ಲ, ಇದು ಮೆನ್ ಡ್ರೆಸ್ ಇರೋದು ಜಾಗ ಇದೆ. ಕಬೋರ್ಡ್ಸ್ ಇದೆ, ಬಾತ್ರೂಮ್ ಇದೆ, 2 ಬೆಡ್ ಇರುತ್ತೆ. ವಿದ್ಯಾರ್ಥಿಗಳಿಗಾಯ್ತು ಮತ್ತು ಮೆಂಟರ್ಗಳಿಗಾಯ್ತು ಅವ್ರಿಗೆ ಏನು ಬೇಕೋ ಅವರಿಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಚೆನ್ನಾಗಿದೆ. ಮೊದಲನೇದಾಗಿ ಏನಪ್ಪ ಅಂತಂತಂದರೆ ಯಾವುದೇ ಒಂದು ಆರ್ಗನೈಸೇಷನಲ್ಲಿ ನಾವು ಸ್ವಚ್ಛತೆಯನ್ನು ಕಡಿಮೆ ಕಾಣಿಸ್ತೈತಿ. ಆದರೆ ಈ ಆರ್ಗನೈಸೇಷನ್ ಏನಿದಿಲ್ಲ, ಇದು ಒಂದು ಸರ್ಕಾರ ಆರ್ಗನೈಸೇಷನ್ ಆಗಿರೋದ್ರಿಂದ, ಸರ್ಕಾರದ ಸಂಸ್ಥೆ ಆಗಿರೋದ್ರಿಂದ, ಬಟ್ ಇದರಲ್ಲಿ ಸ್ವಚ್ಛತೆಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಅಷ್ಟು ಗ್ಯಾರಂಟಿ ನಾನು ಕೊಡ್ತೀನಿ. ಯಾಕಂತಂದ್ರೆ ಪ್ರತಿಯೊಂದು ಫ್ಲೋರ್ ಆಗಿರ್ಬೋದು, ಗಾರ್ಡನ್ ಏರಿಯಾ ಆಗಿರ್ಬೋದು, ಪ್ರತಿಯೊಂದು ಕ್ಲಾಸಸ್ ಆಗಿರ್ಬೋದು, ಪ್ರತಿಯೊಂದು ರೂಮ್ಸ್ ಆಗಿರ್ಬೋದು, ಏನಿದೆಯಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ಹೇಳಿದರೆ ವಿಡಿಯೋದಲ್ಲಿ ತೋರಿಸೋಕ್ಕೆ ಕಡಿಮೆನೇ ಆಗುತ್ತೆ ಎಷ್ಟು ತೋರಿಸಿದ್ರು. ಬಟ್ ಒಂದ್ಸಲಿ ನೀವು ಬಂದಾಗ ಈ ವ್ಯವಸ್ಥೆನ ನೀವು ಒಂದ್ಸಲಿ ಕಣ್ಣಾರೆ ನೋಡ್ರಿ. ಅದಾದಮೇಲೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿಸಿ ಯಾವ ಥರ ಇರುತ್ತೆ ಅನ್ನೋದನ್ನು. ಎಷ್ಟೋ ಜನಕ್ಕೆ ಇದು ಅನುಕೂಲ ಆಗ್ತೈತಿ ಅಂತ ನನ್ನ ಅನಿಸಿಕೆ ಮಾತ್ರ ಇದೆ. ಹಾಗಿದ್ರೆ ಇವಾಗ ಫಸ್ಟ್ ಫ್ಲೋರೆಲ್ಲ ಮುಗಿದೈತೆ. ಮೇಲ್ಗಡೆ ಏನಿಲ್ಲ, ಸೋಲಾರ್ ಪ್ಯಾನೆಲ್ನ ಫಿಕ್ಸ್ ಮಾಡಿದ್ದಾರೆ. ಇವಾಗ ಆಡಳಿತ ಸಂಸ್ಥೆಗೆ ಹೋಗೋಣ. ಯಾವ ಥರ ಇರ್ತಿದೆ ಅನ್ನೋದು ತೋರಿಸ್ತೀನಿ. ಇಲ್ಲೇ ನೋಡ್ತಿದ್ದೀರಿ ನೀವು, ಅದು ಮೇಲ್ಗಡೆ ಇದೆ, ಸೋಲಾರ್ ಪ್ಯಾನಲ್ಸ್ ಎಲ್ಲ ಇದೆ ಅಲ್ಲೇ. ನಾವು ಇವಾಗ ಹಾಸ್ಟೆಲ್ ಯಾವ ಥರ ಇರ್ತೈತಿ ಅನ್ನೋದನ್ನು ನೋಡಿ ಆಯಿತಾ. ಹಾಗೆ ಇವಾಗ ನಾವು ಮುಂದ್ಗಡೆ ಹೋಗೋಣ.
ಮತ್ತು ಬೇರೆ ಏನೇನಿದೆ ಅನ್ನೋದನ್ನು ಈ ಸಂಸ್ಥೆ, ಈ ಆವರಣದಲ್ಲಿ, ಈ ಕ್ಯಾಂಪಸ್ಸಲ್ಲಿ ನಾನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ನಾವಿವಾಗ ಆಚೆ ಹೊರಡ್ತಾ ಇದ್ದೇವೆ. ಈ ಕ್ಯಾಂಪಸ್ಸಲ್ಲಿ ಒಂದು ದೇವಸ್ಥಾನ ಇದೆ ಅಂತ, ಆಂಜನೇಯ ದೇವಸ್ಥಾನ. ತೋರಿಸ್ತೇನೆ ನಿಮ್ಗೆ ಯಾವ ಥರ ಇದೆ ಅನ್ನೋದನ್ನು. ಇವಾಗ ನಾವು ದೇವಸ್ಥಾನಕ್ಕೆ ಹೊರಡ್ತಿದ್ದೇವೆ. ಇದೇನು ನೋಡ್ತಿದ್ದೀರಿ ಇದು ಸಿಡಾಕ್ ಕ್ಯಾಂಪಸ್ಸಲ್ಲಿ ಸಿಡಾಕ್ ಶ್ರೀ ಹನುಮಂತ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ ಮಾತ್ರ. ಹನುಮಂತನ ದೇವಸ್ಥಾನ ಪಕ್ಕದಲ್ಲಿ ಏನಪ್ಪ ಅಂತಂತಂದರೆ ಆಡಳಿತಾಧಿಕಾರಿಗಳ ಕಚೇರಿ ಇದೆ. ಇದೇನು ನೋಡ್ತಿದ್ದೀರಿ ನೀವು, ಇದು ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಇದೆ. ನಾವಿವಾಗ ಕ್ಲಾಸಸ್ಸಲ್ಲಿ ಯಾವ ಥರ ಇದೆ, ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಒಳಗಡೆ ಯಾವ ಥರ ಇದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ನಾವಿವಾಗ ಒಳಗಡೆ ಹೊರಡ್ತಿದ್ದೇವೆ. ಇನ್ನೊಂದೇನಪ್ಪ ಖುಷಿ ವಿಚಾರ ಅಂತಂತಂದರೆ, ಏನೋ ಒಂಥರ ಈ ಕ್ಯಾಂಪಸ್ ಏನಿದೆಲ್ಲ ವಿಭಿನ್ನ ಅನುಭವ ಅಂತ ಹೇಳ್ಬೋದು. ಚೆನ್ನಾಗಿದೆ. ಇದು ನೋಡ್ತಿದ್ದೀರಿ, ಇದು ಗೇಟಿಗೆ ಕನೆಕ್ಟ್ ಆಗ್ತಿದ್ದ. ಇಲ್ಲೊಂದು ಯಾವುದೋ ಗಿಡ ಇದೆ, ಅದರಲ್ಲಿ ಕಾಯಿ ಇದೆ. ಯಾವ ಕಾಯಿ ಅಂತ ನಿಮ್ಗೆ ಏನಾದರೂ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಗಿಡದ ಎಲೆಗಳೂ ಈ ಥರ ಇದೆ, ನೀವು ನೋಡ್ತಾ ಇದ್ದೀರಿ. ಒಂದು ವೇಳೆ ನನಗೇನಾದರೂ ಅವಕಾಶ ಸಿಕ್ಕರೆ ಇದ್ರದ್ದು ಮುಖ್ಯ ಅಧಿಕಾರಿಗಳ ಜೊತೆ ನಾನು ಮಾತಾಡೋಕ್ಕೆ ಪ್ರಯತ್ನ ಪಡ್ತೇನೆ. ನಾವಿವಾಗ ಕ್ಯಾಂಪಸ್ಸನ್ನು ಒಂದು ರೌಂಡ್ ಸುತ್ತಾಕೊಂಡು ಬಂದಾಯ್ತಾ. ಇವಾಗ ಕ್ಲಾಸ್ ರೂಮ್ಸ್ ಎಲ್ಲ ಯಾವ ಥರ ಇದೆ, ಕ್ಲಾಸ್ ಒಳಗಡೆ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ. ನಾವಿವಾಗ ಆಡಳಿತ ಕಚೇರಿ ಒಳಗಡೆ ಹೋಗ್ತಿದ್ದೇವೆ. ಇದೇನು ನೋಡ್ತಿದ್ದೀರಿ, ಇದು ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ. ಇವತ್ತು ಸಂಡೇ ಇರೋದ್ರಿಂದ ಎಲ್ಲರೂ ರಜೆಯಲ್ಲಿದ್ದಾರೆ. ಇವಾಗ ನಾವು ಒಳಗಡೆ ಹೋಗೋಣ. ಸಭಾಂಗಣ ಇದೇನು ನೋಡ್ತಿದ್ದೀರಿ, ಇದು ಸಭಾಂಗಣ ಇದೆ. ಹಾಗೆ ನಾವು ಎಡಗಡೆಗೆ ಹೋದರೆ ಸೆಮಿನಾರ್ ಹಾಲ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಯಾವ ಥರ ಇದೆನೋ ಅದೇ ಥರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟಿದ್ದಾರೆ. ಗ್ರೌಂಡಲ್ಲಿದೆ, ಡೌನಲ್ಲಿದೆ. ಇಲ್ಲಿ ನೋಡ್ತಿದ್ರೆ ಸೆಮಿನಾರ್ ಹಾಲ್ 2 ಇದೆ. ಗ್ರೂಪ್ ಡಿಸ್ಕಷನ್ ನಡೀತಾ ಇದೆ, ಕ್ಲಾಸಸ್ ಎಲ್ಲ ನಡೀತಾ ಇದೆ. ಇಲ್ಲಿ ನೋಡ್ತಿದ್ರೆ ಒಳಗಡೆ ಕ್ಲಾಸಸ್ ನಡೀತಾ ಇದೆ. ಹಾಗೆ ನಾವು ಮುಂದೆ ಹೋಗೋಣ ಮತ್ತು ಏನೇನಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ. ಇದೇನು ನೋಡ್ತಿದ್ದೀರಿ ನೀವು, ಇದು ಆಡಳಿತ ವಿಭಾಗ ಇದೆ. ಇದು ಬಂದುಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ವಿಂಗ್ ಇದೆ. ಇದರ ಪಕ್ಕದಲ್ಲಿ ಏನಿದೆಯಲ್ಲ ಜಂಟಿ ನಿರ್ದೇಶಕರ ಇದೆ ಆಫೀಸ್ ಇದೆ. ಜಂಟಿ ನಿರ್ದೇಶಕರು ಇರ್ತಾರೆ ಇಲ್ಲಿ. ಇವಾಗ ಬಂದುಬಿಟ್ಟು ನಿರ್ದೇಶಕರ ಕಚೇರಿ ಇದೆ. ಇದನ್ನು ನೋಡ್ತಿದ್ರಿ, ಇದು ನಿರ್ದೇಶಕರು ಡೈರೆಕ್ಟರ್ ಇರ್ತಾರೆ ಇಲ್ಲಿ. ನಾವಿವಾಗ ಕ್ಯಾಂಪಸ್ ಒಳಗಡೆ ಇದ್ದೇವೆ. ಕ್ಯಾಂಪಸ್ ಮಾತ್ರ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ತುಂಬ ಸಲ ಹೇಳ್ತಾ ಇದ್ದೀನಿ, ಪ್ರತಿ ಸಲನೂ ಹೇಳ್ತೇನೆ. ಯಾಕಂದರೆ ಆ ಥರ ಇದೆ, ಆ ಥರ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇವಾಗ ಆಡಳಿತ ವಿಭಾಗ ಏನಿದೆಯಲ್ಲ, ಆಡಳಿತ ವಿಭಾಗದಲ್ಲಿ ಒಂದು ಆಂಜನೇಯ ವಿಗ್ರಹವನ್ನು ಇಟ್ಟಿದ್ದಾರೆ. ಪ್ರತಿದಿನ ಅದಕ್ಕೆ ಪೂಜೆ ಮಾಡ್ತಾರೆ. ಯಾವ ಥರ ಇದೆ ಅನ್ನೋದು ತೋರಿಸ್ತೀನಿ. ಇದೇ ನೋಡ್ತಾಯಿದ್ರಿ, ಇದು ಆಂಜನೇಯನ ವಿಗ್ರಹ ಇದೆ. ಇಲ್ಲಿ ಸಿಡಾಕ್ ಸಂಸ್ಥೆಯಲ್ಲಿ ಹನುಮಂತನ ದೇವಸ್ಥಾನವೂ ಇದೆ. ಇಲ್ಲಿ ಒಳಗಡೆ ಆಂಜನೇಯನ ವಿಗ್ರಹನೂ ಇಟ್ಟಿದ್ದಾರೆ. ಸಖತ್ತಾಗಿದೆ ಮಾತ್ರ. ಇವಾಗ ಆಡಳಿತ ವಿಭಾಗದ ಹಾಗೆ ಮುಂದ್ಗಡೆ ಬರ್ತಾ ಹೋದರೆ ಏನೇನಿದೆ ಅನ್ನೋದನ್ನು ತೋರಿಸ್ತೇನೆ. ಇವಾಗ ಗ್ರಂಥಾಲಯ ಇದೆ. ಇಲ್ಲಿ ನೋಡ್ತಿದ್ರೆ ಬುಕ್ಸ್ ಎಲ್ಲನೂ ಇಟ್ಟಿದ್ದಾರೆ. ಹಾಗೆ ಮುಂದ್ಗಡೆ ಹೋದರೆ ಸೆಮಿನಾರ್ ಹಾಲ್ 3, ಟೋಟಲ್ 3 ಸೆಮಿನಾರ್ ಹಾಲ್ಗಳಿದೆ. ಸ್ಟ್ರೆಂತ್ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ.
ನೋಡ್ರಿ ಇದು ಒಳಗಡೆ ಯಾವ ಥರ ಇದೆ ಅನ್ನೋದನ್ನು ತುಂಬ ಅದ್ಭುತವಾಗಿದೆ. ಹಾಗೆ ಮುಂದ್ಗಡೆ ಹೊರಡ್ತಾ ಹೋದರೆ ಇಲ್ಲಿ ಏನು ನೋಡ್ತಿದ್ರಿ ಇದು ಸೆಮಿನಾರ್ ಹಾಲ್ 1 ಇದೆ. ಈ ಕಡೆ ಹೋದರೆ ಹಿಂಗೆ ಹೊರಗಡೆ ಹೋಗ್ತಾ ಇದ್ದೇವೆ. ಇಲ್ಲಿ ನೀವು ನೋಡ್ತಿದ್ದೀರಿ ಮತ್ತೆ ನಮಗೆ ಶಿವಾನಂದ್ ಅವರು ಸಿಕ್ಕಿದ್ದಾರೆ. ಲಾಸ್ಟ್ ಟೈಮ್ ಇವ್ರ ಬಗ್ಗೆ ಮಾತಾಡ್ಸಿದ್ದೆ. ವಿದ್ಯಾಪೋಷಕರ ಹಳೆ ವಿದ್ಯಾರ್ಥಿನೂ ಕೂಡ ಹೌದು ಇವರು ಇವಾಗ ಒನ್ ಆಫ್ ದ ರೆಪ್ಯೂಟೆಡ್ ಆರ್ಗನೈಸೇಷನ್ ವರ್ಕ್ ಮಾಡ್ತಿದ್ದೀನಿ ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಅವ್ರು ಬ್ಯುಸಿ ಇದ್ದಾರೆ, ಮತ್ತೆ ಮಾತಾಡ್ಸೋ ಪ್ರಯತ್ನ ಮಾಡೋಣ ಆಮೇಲೆ. ಸೆಮಿನಾರ್ ಹಾಲಲ್ಲಿ ಗ್ರೂಪ್ ಡಿಸ್ಕಷನ್ ನಡೀತದೆ, ಟ್ರೈನಿಂಗ್ ಬೇರೆ ನಡೀತದೆ. ಇದೆಲ್ಲ ಮುಗಿಸ್ಕೊಂಡು ನಾವಿವಾಗ ಹೊರಗಡೆ ಹೋಗೋಣ. ಆಲ್ಮೋಸ್ಟ್ ಆಲ್ ಪ್ರಧಾನ ಕಚೇರಿ ಸಿಡಾಕ್ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಧಾರವಾಡ ಮುಖ್ಯ ಕಚೇರಿಯ ಬಗ್ಗೆ ಪ್ರತಿಯೊಂದನ್ನು ಮಾಹಿತಿ ಕೊಟ್ಟಿದ್ದೀನಿ. ಸಂಸ್ಥೆ ಯಾವ ಥರ ಇದೆ, ಸಂಸ್ಥೆ ಒಳಗಡೆ ಯಾವ ಥರ ಇದೆ, ಹಾಸ್ಟೆಲ್ ಫೆಸಿಲಿಟೀಸ್ ಯಾವ ಥರ ಇದೆ, ಉಪಹಾರ ಗೃಹ ಕ್ಯಾಂಟೀನ್ ಫೆಸಿಲಿಟೀಸ್ ಯಾವ ಥರ ಇದೆ, ಯಾವ ಥರ ಟ್ರೈನಿಂಗ್ ನಡೆಯುತ್ತೆ ಅನ್ನೋದ್ರ ಬಗ್ಗೆನೂ ಇಂಚಿಂಚು ಮಾಹಿತಿನ ಕೊಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಖುಷಿಯಾಗಿದೆ ಈ ಸಂಸ್ಥೆ ಬಗ್ಗೆ ಲಾಗ್ ಮಾಡೋಕ್ಕೆ, ಟೂರ್ ಮಾಡೋಕ್ಕೆ. ಬಟ್ ಮುಂದೊಂದು ದಿನ ಮತ್ತೆ ಈ ಸಂಸ್ಥೆ ಮುಖ್ಯ ಅಧಿಕಾರಿಗಳಾಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಜಾಯಿಂಟ್ ಡೈರೆಕ್ಟರ್ ಆಗಿರ್ಬೋದು, ಅವ್ರನ್ನ ಮಾತಾಡಿಸೋ ಪ್ರಯತ್ನ ಡೆಫಿನೆಟ್ಲಿ ಮಾಡ್ತೀನಿ. ಆಲ್ಮೋಸ್ಟ್ ಆಲ್ ಇವಾಗ ಸಂಸ್ಥೆ ಬಗ್ಗೆ ಎಲ್ಲ ತೋರಿಸಿ ಆಯಿತಾ. ನಾವಿವಾಗ ಈ ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.